ವೀಕ್ಷಕರೇ, ಈ ಭಾಷಾ ಸಂಬಂಧಿತ ರಾಧಾಂತಗಳು ದಿನೇ ದಿನೇ ಹೆಚ್ಚಾಗ್ತಾನೆ ಇವೆ. ಈಗ ಒಂದು ಹೊಸ ವಿವಾದ ಕಳೆದ 2-3 ದಿನಗಳಿಂದನೂ ಕೂಡ ಸೋಷಿಯಲ್ ಮೀಡಿಯಾ ಪೂರ್ತಿ ಹರಿದಾಡ್ತಿದೆ. ಈ ನಟ ಕಮಲ್ ಹಾಸನ್ ಇದೀಗ ಕನ್ನಡಿಗರನ್ನ ತಮ್ಮ ಅಸಂಬದ್ಧ ಹೇಳಿಕೆಯ ಮೂಲಕ ಕೆಣಕಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ತಮಿಳಿನಿಂದನೇ ಕನ್ನಡ ಹುಟ್ಟಿದ್ದು ಎಂಬ ಮಾತು ಕನ್ನಡಿಗರ ಸ್ವಾಭಿಮಾನವನ್ನ ಕೆರಳಿಸಿದೆ. ಅವರ ಹೊಸ ಚಿತ್ರವೊಂದರ ಇವೆಂಟ್ ನಲ್ಲಿ ಅವರು ವೇದಿಕೆ ಮೇಲೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಆಗ ಅಲ್ಲಿ ನಟ ಶಿವಣ್ಣ ಕೂಡ ಇದ್ರು. ಆ ಒಂದು ಸಮಯದಲ್ಲಿ ಶಿವರಾಜ್ ಕುಮಾರ್ ಅವರು ಆ ಒಂದು ಮಾತನ್ನ ಕೇಳಿ ಕೂಡ ಸ್ಮೈಲ್ ಅನ್ನ ಕೊಡ್ತಾ ತಲೆದೂಗಿದ್ದು ಅವರ ಅಭಿಮಾನಿಗಳಿಗಷ್ಟೇ ಅಲ್ಲದೆ ಎಲ್ಲ ಕನ್ನಡಿಗರಿಗೂ ಅದು ಬೇಸರವನ್ನ ತಂದಿದೆ. ಕಮಲ್ ನಟನೆಯ ಹೊಸ ಚಿತ್ರ ಆದಂತ ತಗ್ ಲೈಫ್ ರಿಲೀಸ್ಗೆ ರೆಡಿ ಇರುವಂತ ಪ್ಯಾನ್ ಇಂಡಿಯಾ ಚಿತ್ರ. ಹೀಗಾಗಿ ಎಲ್ಲಾ ಭಾಷೆಗಳ ಮುಖ್ಯ ನಟರನ್ನು ಕೂಡ ಆ ಒಂದು ಇವೆಂಟ್ಗೆ ಆಹ್ವಾನಿಸಿದಂತ ಚಿತ್ರತಂಡ ಕನ್ನಡದಿಂದ ನಟ ಶಿವರಾಜ್ ಕುಮಾರ್ ಅವರನ್ನ ಆಹ್ವಾನಿಸಿತ್ತು. ಅಲ್ಲಿ ಸ್ಟೇಜ್ ಮೇಲೆ ಈ ಚಿತ್ರದ ಬಗ್ಗೆ ಅವರು ಹೇಳಿ ಮುಗಿಸಿದರೆ ಸಾಕಿತ್ತು. ಅದು ಬಿಟ್ಟು ತಮ್ಗೆ ಗೊತ್ತಿಲ್ಲಂತ ವಿಷಯದ ಬಗ್ಗೆ ಮಾತನಾಡಿ ಅವರು ಒಂದು ಭಾಷೆ ಜನರನ್ನ ಕೆಣಕಿದ್ರು. ಇನ್ನು ನಟ ಶಿವರಾಜ್ ಕುಮಾರ್ ಅವರ ಜಾಣ ಮೌನ ಕೂಡ ಇಲ್ಲಿ ವಿವಾದವನ್ನ ಉಂಟುಮಾಡಿದೆ. ಆ ಒಂದು ಸಂದರ್ಭದಲ್ಲಿ ಅವರು ಏನು ಕೂಡ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಏಕೆಂದ್ರೆ ಆ ಒಂದು ಕ್ಷಣಕ್ಕೆ ಅಲ್ಲಿ ಯಾರೇ ಇದ್ದಿದ್ರು ಕೂಡ ರಿಯಾಕ್ಟ್ ಮಾಡ್ತಾ ಇರ್ಲಿಲ್ಲ. ಆದ್ರೆ ಅದಾದ್ಮೇಲಾದ್ರೂ ಇದ್ರ ಬಗ್ಗೆ ಅವರು ಸೂಕ್ತ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡಬೇಕಿತ್ತಲ್ವಾ. ಅಣ್ಣವರ ಮಗನಾದಂತ ಶಿವರಾಜ್ ಕುಮಾರ್ ಅವರು ಕನ್ನಡ ಚಿತ್ರರಂಗದ ಮುಖ್ಯ ವ್ಯಕ್ತಿ. ಕನ್ನಡದ ರಾಯಭಾರಿಯಾಗಿರುವಂತಹ ಅವರ ಸ್ಥಾನಮಾನ ಕನ್ನಡ ಉಳಿಸುವಲ್ಲಿ ಅದರ ಪಾತ್ರ ತುಂಬಾನೇ ದೊಡ್ಡದು. ಇಂಥ ಸೂಕ್ಷ್ಮ ಸ್ಥಿತಿಯಲ್ಲಿ ಅವರು ಕನ್ನಡಿಗರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಸ್ಪಂದಿಸಲೇಬೇಕು. ಈ ಒಂದು ಹೇಳಿಕೆ ನಂತರ ಅನೇಕರು ಶಿವಣ್ಣರವರ ಪ್ರತಿಕ್ರಿಯೆಗೆ ಕಾದು ಕೂತಿದ್ರು. ನಿನ್ನೆ ಮೊನ್ನೆವರೆಗೂ ಸುಮ್ಮನೆ ಇದ್ದಂತ ಶಿವಣ್ಣ ಕೊನೆಗೂ ಅದರ ಬಗ್ಗೆ ಒಂದು ವೇದಿಕೆಯಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಅವ್ರು ಹೇಳಿದ್ದೇನಪ್ಪ ಅಂದ್ರೆ, ಕಮಲ್ ಹಾಸನ್ ನನ್ನ ಮೆಚ್ಚಿನ ನಟ. ನಮ್ಮ ಕುಟುಂಬಕ್ಕೂ ಹಾಗೂ ಅವ್ರ ನಡುವೆ ವಿಶೇಷವಾದಂತ ಸಂಬಂಧ ಇದೆ. ನಾನು ಅವರಿಂದ ಹಲವು ವಿಷಯಗಳಲ್ಲಿ ಸ್ಫೂರ್ತಿಯನ್ನ ಪಡೆದವನು. ಅವ್ರಿಗೂ ಕನ್ನಡದ ಮೇಲೆ ತುಂಬಾ ಪ್ರೀತಿ ಇದೆ. ಸುಮ್ನೆ ನಾವು ಬಾಯಿ ಮಾತಿಗೆ ಕನ್ನಡ ಅಂದ್ರೆ ಆಗೋದಿಲ್ಲ. ಯಾವತ್ತೋ ಒಂದ್ಸಾರಿ ಅದನ್ನ ಚಿಗುರಿಸೋದಲ್ಲ. ದಿನ ಕೂಡ ನಾವು ಅದನ್ನ ಪೋಷಿಸಬೇಕು. ಯಾವುದೋ ಹೇಳಿಕೆಯನ್ನ ನಮ್ಗೆ ಹೇಗ್ ಬೇಕೋ ಹಾಗೆ ತಗೊಂಡ್ರೆ ಇಂಥ ಪ್ರಮಾದ ಜರುಗುತ್ತೆ. ಇಲ್ಲಿ ಯಾರು ಕೂಡ ಯಾವುದೇ ತಪ್ಪು ಹೇಳಿಕೆಯನ್ನ ಕೊಟ್ಟಿಲ್ಲ. ಯಾಕೆ ಸುಮ್ನೆ ಈ ಒಂದು ವಿಷಯವನ್ನ ಅನಾವಶ್ಯಕವಾಗಿ ದೊಡ್ಡದು ಮಾಡ್ತಾ ಇದ್ದೀರಾ? ನಮ್ಗೆ ಕನ್ನಡದ ಮೇಲೆ ಅಭಿಮಾನ ಇದೆ. ಕನ್ನಡಕ್ಕಾಗಿ ನಾವು ಹೋರಾಡೋದಕ್ಕೂ ಸಿದ್ಧ ಮತ್ತು ಸಾಯೋದಕ್ಕೂ ಸಿದ್ಧ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ವೀಕ್ಷಕರೇ, ಇಲ್ಲಿ ಶಿವರಾಜ್ ಕುಮಾರ್ ಅವರು ಹೇಳಿದಂತ ಎಲ್ಲಾ ಪದಗಳು ಕೂಡ ಸತ್ಯ ಹಾಗೂ ಅವುಗಳಿಗೆ ನಮ್ಮ ಸಮ್ಮತಿ ಕೂಡ ಇದೆ. ಆದ್ರೆ ಯಾರೋ ಒಬ್ಬ ಪರಭಾಷೆ ನಟ ಕನ್ನಡ ಭಾಷೆಯ ಚರಿತ್ರೆ ಹಾಗೂ ಅದರ ನಿಜವಾದಂತ ಮಹತ್ವ ಗೊತ್ತಿರದೆ ನನ್ನ ತಮಿಳು ಭಾಷೆಯಿಂದನೇ ಕನ್ನಡ ಜನಿಸಿದ್ದು ಮತ್ತು ಬೆಳೆದದು ಅಂತ ಹೇಳೋದು ಬಿಲ್ಕುಲ್ ಸರಿ ಇಲ್ಲ. ಕಮಲ್ ಹಾಸನ್ ನಮ್ಮ ಕುಟುಂಬದ ಒಂದು ಭಾಗ ಅನ್ನುವಂತ ಅಭಿಮಾನ ಶಿವರಾಜ್ ಕುಮಾರ್ ಅವರಿಗೆ ಇರೋದು ತಪ್ಪಲ್ಲ. ಅಭಿಮಾನ ಇದ್ರೆ ಮನೆ ಕರ್ಸಿ ಊಟ ಹಾಕ್ಲಿ. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದಂತ ಮುಖ್ಯ ವಿಷಯ ಇನ್ನೊಂದೇನು ಅಂದ್ರೆ, ಕಮಲ್ ಹಾಸನ್ ತರದ ನಟರಿಗೆ ಅವರ ಚಿತ್ರಗಳು ಇಲ್ಲಿ ರಿಲೀಸ್ ಆಗುವಾಗ ಮಾತ್ರ ಕನ್ನಡ ಹಾಗೂ ಕನ್ನಡಿಗರು ನೆನಪಾಗ್ತಾರೆ ಮತ್ತು ಬೇಕಾಗ್ತಾರೆ. ಉಳಿದಂತ ಸಮಯದಲ್ಲಿ ಎಲ್ಲಿರುತ್ತೆ ಇವರ ಸೋದರ ವಾತ್ಸಲ್ಯ? ಬೇರೆ ಸಮಯದಲ್ಲಿ ಈ ಕಡೆ ತಲೆ ಕೂಡ ಹಾಕ್ತಂತ ಇವರ ಚಿತ್ರಗಳು ಕೋಟಿ ಹಣ ಮಾಡುವಾಗ ಮಾತ್ರ ಕನ್ನಡಿಗರು ನಮ್ಮವರು ಅಂತ ಹೇಳ್ಕೊಂಡು ಬರ್ತಾರೆ. ಹಣ ಮಾಡೋದಕ್ಕೆ, ಹೆಸರು ಮಾಡೋದಕ್ಕೆ ಈ ನೆಲ ಬೇಕು. ಬೇರೆ ಸಮಯದಲ್ಲಿ ಯಾರು ಕೂಡ ಬೇಕಾಗಿಲ್ಲ. ಕನಿಷ್ಠ ಪಕ್ಷ ಒಂದೇ ಒಂದು ಕನ್ನಡ ಪದವನ್ನ ತಮ್ಮ ಬಾಯಿಂದ ಮಾತನಾಡೋದಕ್ಕೆ ಬರದೇ ಇರುವಂತ ಎಷ್ಟೋ ಖ್ಯಾತ ನಟರು ನಮ್ಮ ದಕ್ಷಿಣ ಭಾರತದಲ್ಲಿ ಇದ್ದಾರೆ. ಅವರೆಲ್ಲರ ಸಿನಿಮಾಗಳು ಇಲ್ಲಿ ರಿಲೀಸ್ ಆಗುವಾಗ ಮಾತ್ರ ಅವ್ರಿಗೆ ಕನ್ನಡದ ಮೇಲೆ ಪ್ರೀತಿ ಉಕ್ಕಿ ಬರುತ್ತೆ. ವೀಕ್ಷಕರೇ, ಈ ಕಾವೇರಿಯ ಕಿಚ್ಚು ಇವತ್ತು ನಿನ್ನೆದಲ್ಲ. ಕಾವೇರಿ ಗಲಾಟೆ ಆದಾಗ ತಮಿಳುನಾಡಿನಲ್ಲಿ ಇದೇ ಕಮಲ್ ಹಾಸನ್ ಕನ್ನಡಿಗರನ್ನ ವಿರೋಧಿಸುವ ತಮಿಳು ಜನರ ಸಭೆಯಲ್ಲಿ ಮುಖ್ಯ ವ್ಯಕ್ತಿಯಾಗಿ ಪಾಲ್ಗೊಳ್ತಾರೆ. ಅಲ್ಲಿ ನಟ ಸತ್ಯರಾಜ್ ತರಹದ ವ್ಯಕ್ತಿಗಳು ಕನ್ನಡಿಗರನ್ನ ಹೀಯಾಳಿಸಿ ಮಾತನಾಡುವಾಗಲೂ ಕೂಡ ಕಮಲ್ ಹಾಸನ್ ಹಾಗೂ ಇತರರು ಬಾಯಿಗೆ ಪಿನ್ ಅನ್ನು ಹಾಕೊಂಡು ಕೂತಿದ್ರು. ಆಗೆಲ್ಲ ಇಲ್ಲದೆ ಇರುವಂತ ಸೋದರ ಭಾವನೆ ಅವರ ಸಿನಿಮಾ ನಮ್ಮ ಭಾಷೆಯಲ್ಲಿ ನಮ್ಮ ನೆಲದಲ್ಲಿ ರಿಲೀಸ್ ಆಗುವಾಗ ಮಾತ್ರ ಜಾಗೃತವಾಗುತ್ತೆ. ಇದೆಲ್ಲ ಪಕ್ಕ ವ್ಯವಹಾರಿಕ ಅನ್ನೋದು ನಮ್ಗೆಲ್ಲ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ಅವರನ್ನ ಮೇಲೆ ಓಲೈಸೋದಕ್ಕೆ ಅವ್ರ ಜೊತೆಗಿನ ಯಾವುದೇ ಸ್ನೇಹ ವಿಶ್ವಾಸ ಅದು ಅಗತ್ಯಕ್ಕೆ ತಕ್ಕಷ್ಟು ಇದ್ರೆ ಸಾಕು. ಈ ಹಿಂದೆ ಅಣ್ಣವರು ಎಲ್ಲ ಚಿತ್ರರಂಗದ ಗಣ್ಯರ ಜೊತೆ ಕೂಡ ಉತ್ತಮ ಒಡನಾಟವನ್ನ ಇಟ್ಕೊಂಡಿದ್ದವರು. ಅವರ ಹಾಗೂ MGR ನಡುವಿನ ಸ್ನೇಹದ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಆದ್ರೆ ಯಾರೋದ ಸ್ನೇಹದ ಮುಲಾಜಿಗೆ ಸಿಲುಕಿ ಕನ್ನಡ ಪ್ರೇಮವನ್ನ ಡಾಕ್ಟರ್ ರಾಜ್ಕುಮಾರ್ ಯಾವತ್ತೂ ಕೂಡ ಮರ್ತು ವರ್ತಿಸಲಿಲ್ಲ ಅನ್ನೋದು 60-70ರ ದಶಕದಲ್ಲಿ ನಡೆದಂತ ಆ ಒಂದು ಘಟನೆನೇ ಜ್ವಲಂತ ಸಾಕ್ಷಿ. ವೀಕ್ಷಕರೇ, ಆಗ ನಟ MGR ಒಂದು ವಿವಾದಮಯ ಹೇಳಿಕೆಯನ್ನ ಕೊಟ್ಟಿದ್ರು. ಬೆಂಗಳೂರಲ್ಲಿ ತಮಿಳರು ಹಾಗೂ ಇತರ ಭಾಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದ್ರಿಂದ ಅಲ್ಲಿ ತಮಿಳು ಹಾಗೂ ಇತರ ಭಾಷೆಗಳ ಚಿತ್ರಗಳು ಓಡ್ತವೆ. ಹೀಗಾಗಿ ಇನ್ ಮುಂದೆ ಬೆಂಗಳೂರನ್ನ ಕೇಂದ್ರಾಡಳಿತ ಪ್ರದೇಶ ಮಾಡಬೇಕು ಅಂತ ನಾನು ಕೇಂದ್ರಕ್ಕೆ ಶಿಫಾರಸ್ ಮಾಡ್ತೀನಿ ಅಂತ ನಟ MGR ಹೇಳಿಕೆಯನ್ನ ಕೊಟ್ಟಾಗ ಇದು ಆಗ ಕನ್ನಡ ಸಂಘಟನೆಗಳನ್ನ ಕೆರಳಿಸಿತ್ತು. ಈ ಒಂದು ವಿಷಯ ಡಾಕ್ಟರ್ ರಾಜ್ಕುಮಾರ್ ಬಳಿ ಬಂದಾಗ ವೈಯಕ್ತಿಕವಾಗಿ MGR ಅವರ ಜೊತೆ ಉತ್ತಮ ಸ್ನೇಹವನ್ನ ಅವರು ಇಟ್ಕೊಂಡಿದ್ರು ಕೂಡ ಅದೆಲ್ಲ ಮರೆತು MGR ಕೊಟ್ಟಂತ ಹೇಳಿಕೆಯನ್ನ ತಪ್ಪು ಅಂತ ವಾದಿಸಿ ಚಳುವಳಿಗೆ ಕರೆ ಕೊಟ್ಟಿದ್ರು. ಆಗ ಇದರ ತೀವ್ರತೆ ಅರಿತಂತ MGR ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಳಿ ಬಂದು ಕ್ಷಮೆ ಯಾಚಿಸಿದ್ರು. ಈ ಕಮಲ್ ಹಾಸನ್ MGR ಗಿಂತ ದೊಡ್ಡ ವ್ಯಕ್ತಿಯೇನು ಅಲ್ಲ. ನಾನು ಕ್ಷಮೆ ಕೇಳಲ್ಲ. ನನ್ನ ಮಾತಿನ ಸತ್ಯಾಸತ್ಯತೆಯನ್ನ ಭಾಷಾ ತಜ್ಞರ ನಿರ್ಧಾರ ಮಾಡ್ಲಿ ಅಂತ ಅವರು ಹೇಳಿಕೆಯನ್ನ ಕೊಟ್ರು. ಬಹುಶಃ ಅವ್ರಿಗೆ ಕನ್ನಡ ಭಾಷೆ ಬಗ್ಗೆ ಇರಲಿ, ಅವರ ಮಾತೃಭಾಷೆ ಆದಂತ ತಮಿಳು ಭಾಷೆ ಬಗ್ಗೆನೇ ಸರಿಯಾಗಿ ಗೊತ್ತಿಲ್ಲ.
ಅವರ ಮಾತೃಭಾಷೆಯ ಹಿನ್ನೆಲೆ ಅವರಿಗೆ ಸರಿಯಾಗಿ ಗೊತ್ತಿದ್ರೆ ಬಹುಶಃ ಅವರು ಈ ಒಂದು ಹೇಳಿಕೆಯನ್ನ ಕೊಡ್ತಾ ಇರಲಿಲ್ಲ. ಈಗ ಅವರೇ ಹೇಳದಂತೆ ಅವರ ಹೇಳಿಕೆಯನ್ನ ತಜ್ಞರ ವರದಿ ಮೂಲಕನೇ ವಿಮರ್ಶೆ ಮಾಡುವುದಾದರೆ ಕನ್ನಡ ಭಾಷೆ ಎಷ್ಟು ಹಳೆಯದು, ಅದರ ಚಾರಿತ್ರಾರ್ಹ ಪ್ರಾಮುಖ್ಯತೆಗಳೇನು ಎಂಬ ಬಗ್ಗೆ ನಾವಿಲ್ಲಿ ಕೆಲವು ಮಹತ್ವದ ಅಂಶಗಳನ್ನ ಪಟ್ಟಿ ಮಾಡಬಹುದು. ವೀಕ್ಷಕರೇ, ಕನ್ನಡ ಹಾಗೂ ತಮಿಳು ಈ ಎಲ್ಲ ಭಾಷೆಗಳಿಗೂ ಸಂಸ್ಕೃತ ತಾಯಿ ಅಂತ ಹಲವರು ಹೇಳ್ತಾರೆ. ಆದ್ರೆ ಕನ್ನಡ ಸಂಸ್ಕೃತದಿಂದ ಹುಟ್ಟಂತ ನುಡಿಯಲ್ಲ. ಈ ಒಂದು ವಿಷಯದ ಬಗ್ಗೆ ಹಲವು ಪರ ಮತ್ತು ವಿರೋಧದ ಚರ್ಚೆಗಳು ನಡೀತಾನೆ ಇರ್ತವೆ. ಕನ್ನಡ ದ್ರಾವಿಡಿಯನ್ ನುಡಿಗುಂಪಿಗೆ ಸೇರಿದಂತ ಭಾಷೆ ಆದ್ರೆ ಸಂಸ್ಕೃತ ಇಂಡೋ ಆರ್ಯನ್ ನುಡಿಗುಂಪಿನ ಭಾಷೆ. ಇದು ಎಲ್ಲಾ ಭಾಷಾ ವಿಜ್ಞಾನಿಗಳು ಕೂಡ ಒಪ್ಕೊಂಡಿರುವಂತ ಸತ್ಯ. ಇಲ್ಲಿ ಯಾವ ಭಾಷೆ ಯಾವುದಕ್ಕಿಂತ ಹಳೆಯದು ಅಂತ ನಿರ್ಧಾರ ಮಾಡೋದು ಪ್ರಾಯೋಗಿಕವಾಗಿ ಕಷ್ಟ. ತಮಿಳು ಹಾಗೂ ಕನ್ನಡ ಸರಿಸುಮಾರು ಒಂದೇ ಸಮಯದಲ್ಲಿ ಹುಟ್ಟಿ ಬೆಳೆದಂತ ಸಮಕಾಲೀನ ಭಾಷೆಗಳು. ದ್ರಾವಿಡಿಯನ್ ಭಾಷೆಗಳೆಲ್ಲ ಕೂಡ ಒಂದೇ ಮೂಲ ಭಾಷೆಯಿಂದ ಬೇರೆ ಬೇರೆ ಕಾಲದಲ್ಲಿ ಕೌಲೊಡೆದು ಸರಿಸುಮಾರು ಒಂದೇ ಕಾಲಮಾನಕ್ಕೆ ಪೂರ್ಣ ಸ್ವರೂಪವನ್ನು ಪಡೆದುಕೊಂಡಂತ ಭಾಷೆಗಳು. ಪ್ರತಿಯೊಂದು ಭಾಷೆ ಕೂಡ ಅದನ್ನಾಡುವಂತ ಜನರ ರಾಜಕೀಯ ಶಕ್ತಿಯನ್ನು ಆಧರಿಸಿ ಬೇರೆ ಬೇರೆ ಕಾಲಘಟ್ಟದಲ್ಲಿ ಮುನ್ನೆಲೆಗೆ ಬಂದಿವೆ. ಸಂಸ್ಕೃತ ಭಾರತದ ಎಲ್ಲ ನುಡಿಗಳ ತಾಯಿ ಎಂಬುದು ತಪ್ಪು ಮಾಹಿತಿ. ಇದು ಇಂಗ್ಲಿಷ್ ಭಾಷೆ ಪ್ರಪಂಚದ ಬಹುತೇಕ ಭಾಷೆಗಳ ಮೇಲೆ ಪ್ರಭಾವ ಬೀರದಂತೆ ಸಂಸ್ಕೃತ ಅಂದಿನ ಕಾಲದಲ್ಲಿ ಭಾರತದ ಬಹುಪಾಲು ಭಾಷೆಗಳನ್ನ ಪ್ರಭಾವಿಸಿತ್ತು. ಸಂಸ್ಕೃತ ಯಾವುದೇ ಹೊಸ ಭಾಷೆಯ ಹುಟ್ಟಿಗೆ ಕಾರಣ ಆಗಿಲ್ಲ. ಕನ್ನಡದಲ್ಲಿ ಕವಿರಾಜ ಮಾರ್ಗ ರಚನೆ ಆದಾಗ ಇಂಗ್ಲಿಷ್ ಭಾಷೆ ಇನ್ನೂ ಕೂಡ ತೊಟ್ಟಲಿತ್ತು ಅನ್ನೋದು ಕೂಡ ತಪ್ಪು ಮಾಹಿತಿ. ಎರಡೂ ಭಾಷೆಗಳ ಇತಿಹಾಸ, ಸಾಹಿತ್ಯ ಪ್ರಕಾರಗಳು ಕೂಡ ಬೇರೆ. ನಾವು 9ನೇ ಶತಮಾನದ ಕವಿರಾಜ ಮಾರ್ಗವನ್ನು ತೋರಿಸಿದ್ರೆ ಅವರು 7ನೇ ಶತಮಾನದ ಬೇಉಲ್ಫ್ ಕಾವ್ಯವನ್ನ ತೋರಿಸಬಹುದು. ನಮ್ಮಲ್ಲಿ ಕನ್ನಡ ಶಾಸನಗಳು ಕಾವ್ಯಾತ್ಮಕವಾಗಿವೆ ಇದ್ವು ಅನ್ನೋ ಆಧಾರದಲ್ಲಿ ನಿಮ್ಗಿಂತ ಹಳೆಯ ಸಾಹಿತ್ಯ ನಮ್ಮಲ್ಲಿದೆ ಅಂತ ವಾದಿಸಬಹುದು. ಆದ್ರೆ ಈ ವಾದಗಳಿಗೆ ಯಾವುದೇ ಕೊನೆ ಮೊದಲು ಇಲ್ಲ. ಪ್ರಾಕೃತ ಅಂದ್ರೆ ಯಾವುದೋ ಒಂದು ನುಡಿಯಲ್ಲ, ಬದಲಾಗಿ 10 ಹಲವು ಪ್ರಮುಖ ಪ್ರಾಕೃತಗಳು ಉತ್ತರ ಭಾರತದ ಉದ್ದಗಲಕ್ಕೂ ಹಬ್ಬಿದ್ವು. ಇಂದಿನ ಉತ್ತರ ಭಾರತದಲ್ಲಿ ಮಾತನಾಡುವಂತ ಹಿಂದಿ, ಉರ್ದು, ಪಂಜಾಬಿ, ರಾಜಸ್ಥಾನಿ, ಗುಜರಾತಿ, ಭೋಜ್ಪುರಿ, ಬಂಗಾಳಿ, ಒಡಿಯಾ, ಅಸ್ಸಾಮಿ, ಹಾಗೇನೆ ದಕ್ಷಿಣ ಭಾರತದ ಕೊಂಕಣಿ, ಹೀಗೆ ಮುಂತಾದ ಭಾಷೆಗಳೆಲ್ಲ ಕೂಡ ಹುಟ್ಕೊಂಡಿದ್ದು ಇದೇ ಪ್ರಾಕೃತಗಳಿಂದ. ಇನ್ನು ಕನ್ನಡ ನುಡಿ ಹುಟ್ಟಿದ್ದು 5ನೇ ಶತಮಾನದ ಹಲ್ಮಿಡಿಯ ಶಾಸನದಿಂದಲ್ಲ. ವೀಕ್ಷಕರೇ, ಶಾಸನ, ಸಾಹಿತ್ಯ ಅಥವಾ ಇನ್ಯಾವುದೋ ಬರಹ ಪುರಾವೆಗಳು ಭಾಷೆಯ ಹಳಮೆಯನ್ನ ನಿರ್ಧರಿಸಬಹುದಾದಂತ ಅಳತೆಗೋಲಲ್ಲ. ಪ್ರಪಂಚದ ಎಲ್ಲಾ ಭಾಷೆಗಳು ಮೊದಲು ಮಾತಿನ ರೂಪದಲ್ಲಿದ್ದು ನಂತರ ಬರಹಗಳ ರೂಪಕ್ಕೆ ಇಳಿತವೆ ಹೊರತು ಬರಹ ರೂಪದಿಂದ ಮಾತಿಗೆ ಬರೋದಿಲ್ಲ. ಒಂದು ಭಾಷೆ ಹುಟ್ಟಿ ಸಾವಿರಾರು ವರ್ಷಗಳ ಕಾಲ ಯಾವುದೇ ರಾಜಪೋಷಣೆ ಇಲ್ಲದೆ ಮಾತಿನ ರೂಪದಲ್ಲಿನೇ ಇರಬಹುದು. ಅದಕ್ಕೆ ಉದಾಹರಣೆ ತುಳು ಮತ್ತು ಕೊಡವ ಭಾಷೆಗಳು. ಕನ್ನಡದಷ್ಟೇ ಹಳೆಯದಾದಂತ ಈ ಭಾಷೆಗಳು ರಾಜಪೋಷಣೆ ಕಂಡಿದ್ದು ತುಂಬಾ ತಡವಾಗಿ. ಇದೇ ಒಂದು ಕಾರಣದಿಂದ ಈ ಭಾಷೆಗಳ ಶಾಸನೇತಿಹಾಸದ ಪ್ರಾಚೀನತೆ ಕನ್ನಡದಷ್ಟಿಲ್ಲ. ಇದೇ ರೀತಿ ಐತಿಹಾಸಿಕ ಕಾರಣಗಳಿಂದ ಸದ್ಯಕ್ಕೆ ತಮಿಳು ಶಾಸನಗಳಷ್ಟು ಪ್ರಾಚೀನ ಶಾಸನಗಳು ಕನ್ನಡದಲ್ಲಿ ಇಲ್ಲ. ಕನ್ನಡ ಭಾಷೆ ಹುಟ್ಟಿದ್ದು ಬ್ರಾಹ್ಮಿ ಲಿಪಿಯಿಂದಲ್ಲ. ಈ ಲಿಪಿಗಳು ಯಾವುದೇ ಭಾಷೆಯ ಹುಟ್ಟಿಗೆ ಕಾರಣ ಆಗೋದಿಲ್ಲ ಅನ್ನೋದನ್ನ ನೆನಪಲ್ಲಿಡಬೇಕು. ಭಾರತದಲ್ಲಿನ ಎಲ್ಲಾ ನುಡಿಗಳ ಬರವಣಿಗೆ ಬಳಸಲಾಗುವಂತ ಲಿಪಿಗಳ ಮೂಲ ಅಶೋಕನ ಬ್ರಾಹ್ಮಿ ಲಿಪಿ. ಯಾವುದೇ ಭಾಷೆನ ಬರೆಯೋದಕ್ಕೆ ಲಿಪಿ ಬೇಕಾಗುತ್ತೆ, ಆದ್ರೆ ಆ ಭಾಷೆಗೂ ಲಿಪಿಗೂ ಅವಿನಾಭಾವ ಸಂಬಂಧ ಇರಬೇಕು ಅಂತಿಲ್ಲ. ಕನ್ನಡವನ್ನ ಲ್ಯಾಟಿನ್ ಅಥವಾ ದೇವನಾಗರಿ ಲಿಪಿಯಿಂದ ಬರೆದುಕೊಡ್ಲೆ ಕನ್ನಡಕ್ಕೂ ಇಂಗ್ಲಿಷು ಯಾವುದೇ ಸಂಬಂಧ ಏರ್ಪಡೋದಿಲ್ಲ. ಆದ್ರಿಂದ ಕನ್ನಡ ಲಿಪಿಯ ಮೂಲ ಬ್ರಾಹ್ಮಿಯ ಮೂಲ ಉತ್ತರ ಭಾರತ. ಹಾಗಾಗಿ ಕನ್ನಡ ಭಾಷೆಯ ಮೂಲ ಉತ್ತರ ಅನ್ನೋ ವಾದದ ಮೂಲಕ ಮತ್ತೆ ಸಂಸ್ಕೃತ ಮೂಲ ಕಲ್ಪಿಸುವಂತ ಉದ್ದೇಶದ ಬಗ್ಗೆ ನೀವು ಎಚ್ಚರ ಇರಬೇಕು. ಕನ್ನಡದಲ್ಲಿ 60%, 70% ಅಥವಾ 80% ಸಂಸ್ಕೃತ ಪದಗಳಿವೆ ಅಂತ ಬೇಕಾಬಿಟ್ಟಿ ಶೇಕಡಾವಾರು ಪ್ರಮಾಣವನ್ನು ಕೊಡೋದು ಕೂಡ ತಿಳಿಗೇಡಿತನದ ಪರಮಾವಧಿ. ಯಾವುದೇ ಭಾಷೆಯಲ್ಲಿನ ದೇಶೀಯ ಅಥವಾ ಅನ್ಯ ದೇಶೀಯ ಪದಗಳ ಪ್ರಮಾಣ ವ್ಯಕ್ತಿಯಿಂದ ವ್ಯಕ್ತಿಗೆ ಒಂದು ಆಡುಭಾಷೆಯಿಂದ ಮತ್ತೊಂದಕ್ಕೆ ಬದಲಾಗ್ತಾ ಹೋಗುತ್ತೆ. ಉದಾಹರಣೆಗೆ, ನಮ್ಮ ಕರ್ನಾಟಕದಲ್ಲಿರುವಂತಹ ಮುಸಲ್ಮಾನರು ಉರ್ದು ಭಾಷೆಯನ್ನ ಮಾತನಾಡ್ತಾರೆ. ಅವರ ಉರ್ದು ಭಾಷೆಯಲ್ಲಿ ಬಹುತೇಕ ಕನ್ನಡ ಪದಗಳು ಮಿಕ್ಸ್ ಆಗಿವೆ. ಹಾಗಂತ ಆ ಉರ್ದು ಭಾಷೆಯನ್ನ ಕನ್ನಡದಿಂದನೇ ಹುಟ್ಟಿದ್ದು ಅಂತ ಹೇಳೋದಕ್ಕಾಗುತ್ತಾ? ವೀಕ್ಷಕರೇ, ಕನ್ನಡ ಫೊನೆಟಿಕಲಿ ಅತ್ಯಂತ ವೈಜ್ಞಾನಿಕ ಆಗಿರುವಂತಹ ಏಕೈಕ ಭಾಷೆ. ಇಲ್ಲಿ ಬರದಂತೆನೆ ಓದುವ ಹಾಗೂ ಓದ್ದಂತೆನೆ ಬರೆಯುವಂತ ವೈಶಿಷ್ಟ್ಯತೆಯನ್ನು ನಾವು ಕಾಣಬಹುದು. ಇದು ತಮಿಳು ಅಥವಾ ಇತರೆ ಯಾವುದೇ ಭಾಷೆಯಲ್ಲಿ ಸಾಮಾನ್ಯವಾಗಿ ಕಂಡುಬರೋದಿಲ್ಲ. ಶ್ರೀಯುತ ವಿನೋಬಾ ಭಾವೆ ಅವರು ಕನ್ನಡ ಭಾಷೆಯನ್ನ ನೋಡಿ ಇದು ವಿಶ್ವದ ಲಿಪಿಗಳ ರಾಣಿ ಅಂತ ಹೊಗಳಿದ್ರು. ರೆವರೆಂಡ್ ಕಿಟಲ್ ರವರು ಕನ್ನಡದ ಪದಪುಂಜಗಳಿಗೆ ಮನಸೋತು ಈ ಭಾಷೆಯನ್ನ ಕಲಿತು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಿಟಲ್ ಡಿಕ್ಷನರಿಯನ್ನೇ ಬರೆದಿದ್ರು. ಹಾಗಂತ ಕನ್ನಡನೇ ಶ್ರೇಷ್ಠ, ಮಿಕ್ಕ ಭಾಷೆಗಳು ಕಳಪೆ ಅಂತ ನಾವು ಹೇಳೋದಿಲ್ಲ. ಎಲ್ಲಾ ಭಾಷೆಗೂ ಅವುಗಳದೇ ಆದಂತ ಮಹತ್ವ ಇದೆ. ಕಮಲ್ ಹಾಸನ್ ತರದ ನಟರು ಮಾತಾಡುವಂತ ಬರದಲ್ಲಿ ನಮ್ಮದೇ ಶ್ರೇಷ್ಠ ಎಂಬ ಪ್ರತಿಷ್ಠೆ ಅಮಲನ್ನ ತಲೆಗೆರಿಸಿಕೊಳ್ಬಾರದು. ಅವರು ಏನನ್ನು ಹೇಳಿದ ಮಾತ್ರಕ್ಕೆ ಕನ್ನಡದ ಘನತೆ ಯಾವತ್ತೂ ಕರಗೋದಿಲ್ಲ. ಹಾಗಂತ ಇದನ್ನ ಸುಮ್ಮನೆ ಬಿಟ್ರೆ ನಾಳೆ ಮತ್ಯಾರೋ ನಮ್ಮನ್ನ ಪುನಃ ಕೆಣಕ್ತಾರೆ. ಹಾಗಾಗಿ ಇಂಥವು ನಡೆದಾಗ ಆ ಕ್ಷಣವೇ ಅವ್ರಿಗೆ ಅದರ ಗಂಭೀರತೆನ ಅರ್ಥ ಮಾಡಿಸೋದು ಒಳ್ಳೆಯದು. ವೀಕ್ಷಕರೇ, ನಾವೆಲ್ಲರೂ ಕೂಡ ನಟರನ್ನ ಹಾಗೂ ಎಲ್ಲಾ ಭಾಷೆಗಳನ್ನ ಗೌರವಿಸ್ತೀವಿ. ಕನ್ನಡಕ್ಕೆ ಅವಮಾನ ಆದಾಗ ಯಾರನ್ನು ಕೂಡ ನಾವು ಸಹಿಸೋದಿಲ್ಲ. ಇನ್ನು ಸಿನಿಮಾದಲ್ಲಿ ಕನ್ನಡ ಅಂತ ಉದ್ದುದ ಡೈಲಾಗ್ ಅನ್ನ ಹೊಡೆಯುವಂತ ನಟರು ಇಂಥ ಘಟನೆಗಳು ಆದಾಗ ಬಾಯಿಗೆ ಜಿಪ್ಪನ್ನ ಹಾಕೊಂಡು ಬಾಯಿ ಮುಚ್ಚಿ ಕೂತಿರ್ತಾರೆ. ಇನ್ ಕೆಲವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಸಿಂಪಲ್ ಆಗಿ ಒಂದು ಪೋಸ್ಟ್ ಅನ್ನು ಹಾಕಿ ಇಲ್ಲಿಗೆ ನಮ್ ಕೆಲಸ ಮುಗೀತು ಅಂತ ಸುಮ್ಮನಾಗ್ತಾರೆ. ಎಲ್ಲರೂ ಕೂಡ ಧೈರ್ಯವಾಗಿ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.